ಗ್ರ್ಯಾಂಡ್ಮಾ ಕ್ಲೈಂಬ್ಸ್ ಅ ಟ್ರೀ. ಈ ಕವನವು ಒಬ್ಬ ಧೈರ್ಯವಂತ ಅಜ್ಜಿಯ ಕಥೆ. ಆಕೆ ಮರ ಏರೋದು ಬೆಡ್ನಲ್ಲಿ ಮಲಗಿರುವುದಕ್ಕಿಂತ ಹೆಚ್ಚು ಇಷ್ಟಪಟ್ಟಳು. 62ರ ವಯಸ್ಸಿನಲ್ಲೂ ಆಕೆ ಚುರುಕಾಗಿ ಸಂತೋಷದಿಂದ ಜೀವನವನ್ನಾಳುತ್ತಿದ್ದಳು. ಇದು ರಸ್ಕಿನ್ ಬಾಂಡ್ ಬರೆದ ಹಾಸ್ಯಭರಿತ ಹಾಗೂ ಹೃದಯಸ್ಪರ್ಶಿ ಕವನ. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿಸ್ ಪೋಯಮ್. ಈ ಕವನದ ಪ್ರತಿ ಸಾಲವನ್ನು ಕನ್ನಡದಲ್ಲಿ ಸುಲಭವಾಗಿ ವಿವರಿಸುತ್ತೇನೆ. ಒಂದು ಸಾಲು ಓದಿ ಅದಕ್ಕೆ ಸರಳ ಅರ್ಥ ಕೊಡುತ್ತೇನೆ. ನೀವು ಇದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಯುಡ್ ಲೈಕ್ ಟು ನೋ ವೈ? ಕವಿ ತನ್ನ ಅಜ್ಜಿಯನ್ನು ಬಹಳ ಬುದ್ಧಿವಂತಳಂತೆ ವರ್ಣಿಸುತ್ತಾರೆ. ಆಗ ಅವರು ಕೇಳುತ್ತಾರೆ, ಏಕೆ ಅಂತ ನೀವು ಗೊತ್ತಾಗಬೇಕೆಂದು ಇಚ್ಛಿಸುತ್ತೀರಾ? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಸ್ಪ್ರೆಡ್ಡಿಂಗ್ ಆರ್ ಹೈ. ಮರ ಎಷ್ಟು ಉದ್ದವಾದರೂ ಅಥವಾ ಎಷ್ಟು ಹರಡಿದರೂ ಅಜ್ಜಿ ಎಲ್ಲ ಮರೆಗೂ ಸರಾಗವಾಗಿ ಏರುತ್ತಿದ್ದಳು. ಶುಡ್ ಬಿ ಅಪ್ ದೇರ್ ಬ್ರಾಂಚಸ್ ಇನ್ ಅ ಟ್ರೈಸ್ ಆ್ಯಂಡ್ ಮೈಂಡ್ ಯು. ಇನ್ ಅ ಟ್ರೈಸ್ ಅಂದರೆ ತುಂಬ ಶೀಘ್ರವಾಗಿ. ಕವಿ ಇಲ್ಲಿ ತಾವು ಹೇಳುತ್ತಿರುವುದನ್ನು ಗಮನಿಸಿ ಅಂತೆಂದು ಮೈಂಡ್ ಯು ಬಳಸಿದ್ದಾರೆ. ವೆನ್ ಲಾಸ್ಟ್ ಶಿ ಕ್ಲೈಂಬ್ಡ್ ಅ ಟ್ರೀ ಶಿ ವಾಸ್ 62. ಅವಳು ಕೊನೆಯ ಬಾರಿಗೆ ಮರ ಏರಿದಾಗ ಅವಳಿಗೆ 62 ವರ್ಷವಾಗಿತ್ತು. ಎವರ್ ಸಿನ್ಸ್ ಚೈಲ್ಡ್ಹುಡ್ ಶೀಡ್ ಹ್ಯಾಡ್ ದಿಸ್ ಗಿಫ್ಟ್. ಅವಳಿಗೆ ಬಾಲ್ಯದಿಂದಲೂ ಈ ಪ್ರತಿಭೆ ಇತ್ತು. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಅ ಟ್ರೀ ದ್ಯಾನ್ ಇನ್ ಅ ಲಿಫ್ಟ್. ಅಜ್ಜಿ ನೈಸರ್ಗಿಕ ಜೀವನವನ್ನು ಮರ ಏರೋದು ಬಹಳ ಇಷ್ಟಪಟ್ಟವಳು. ಯಾಂತ್ರಿಕ ಲಿಫ್ಟ್ನಲ್ಲಿರುವುದಕ್ಕಿಂತ ಪ್ರಕೃತಿಯ ಮಧ್ಯ ಇರುವುದನ್ನು ಅವಳು ಇಷ್ಟಪಟ್ಟಳು. ಆ್ಯಂಡ್ ದೋ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್ ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್ ಶುಡ್ ಸ್ಟಾಪ್ ವೆನ್ ಒನ್ ಗ್ರೀವ್ ಓಲ್ಡ್. ವಯಸ್ಸು ಹಂತ ಹಂತವಾಗಿ ಹೆಚ್ಚಾದಾಗ ಜನರು ಅವಳಿಗೆ ಹೇಳ್ತಿದ್ದರು, ವಯಸ್ಸಾದಾಗ ಮೇಲೆ ಮರ ಏರೋದು ನಿಲ್ಲಿಸಬೇಕು ಅಂತ. ಆ್ಯಂಡ್ ದಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಮುದುಕಾದ ಮೇಲೆ ಶಾಂತವಾಗಿ ಗೌರವದಿಂದ ಜೀವನವನ್ನು ಸಾಗಿಸಬೇಕು ಅಂತ ಹೇಳ್ತಿದ್ದರು. ಶುಡ್ ಲಾಫ್ ಆ್ಯಂಡ್ ಸೇ, ವೆಲ್ ಐಲ್ ಗ್ರೋ ಡಿಸ್ಗ್ರೇಸ್ಫುಲಿ, ಐ ಕ್ಯಾನ್ ಡೂ ಇಟ್ ಬೆಟರ್. ಅವಳು ನಗುತ್ತಾ ಹೇಳ್ತಿದ್ದರು, ನಾನು ಬುದ್ಧಿವಂತನಾಗಿ ಬೆಳಲ್ಲ, ನಾನು ಎಂಥವರಿಂದಲೂ ವಿಭಿನ್ನವಾಗಿ ಜೀವನ ನಡೆಸುತ್ತೇನೆ, ನಾನಿದು ಚೆನ್ನಾಗಿ ಮಾಡುತ್ತೇನೆ. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ ಫಾರ್ ಇನ್ ಆಲ್ ದಿ ಗಾರ್ಡನ್ ದೇರ್ ವಾಸಂಟ್ ಅ ಟ್ರೀ. ಅಂತಿಮವಾಗಿ ನಾವು ಒಪ್ಪಲೇಬೇಕಾಯಿತು, ಏಕೆಂದರೆ ಎಲ್ಲ ತೋಟದಲ್ಲೂ ಇವಳಂತಹ ಮರ ಏರುವವಳಿಲ್ಲ. ಶಿ ಹೆಡಂಟ್ ಬೀನ್ ಅಪ್ ಆಟ್ ಒನ್ ಟೈಮ್ ಆರ್ ಅನದರ್. ಅವಳು ಮರ ಏರಿದ ದಿನವೇ ಇಲ್ಲ ಅಂತ ಹೇಳಬಹುದು. ಅವಳು ಮರ ಏರೋದನ್ನು ತನ್ನ ಪ್ರೀತಿಯ ತಮ್ಮನಿಂದ 6ನೇ ವಯಸ್ಸಿನಲ್ಲಿ ಕಲಿತಳು. ಬಟ್ it was feared by all that one day she'd have a terrible fall. ಆದರೆ ಎಲ್ಲರಿಗೂ ಭಯವಿತ್ತು, ಒಂದು ದಿನ ಅವಳು ಮರದಿಂದ ಬೀಳಬಹುದು ಅಂತ. The outcome was different. While we were in town, she climbed a tree and couldn't come down. ಆದರೆ ಈ ವಿಷಯದ ಕೊನೆ ಬೇರೆಯಾಗಿ ನಡೀತು. ನಾವು ಊರಿಗೆ ಹೋಗಿದ್ದಾಗ ಅವಳು ಮರ ಏರಿದ್ದಳು, ಆದರೆ ಈ ಬಾರಿ ಮರದಿಂದ ಇಳಿಯಲಾಗಲಿಲ್ಲ. After the rescue, the doctor took Granny's temperature and said, I strongly recommend a quiet week in bed. ಅವಳನ್ನು ಮರದಿಂದ ಕೆಳಗೆ ಇಳಿಸಿ ರಕ್ಷಿಸಿದ ನಂತರ ಡಾಕ್ಟರ್ ಅವಳ ತಾಪಮಾನ ನೋಡಿದ ಮೇಲೆ ಹೇಳಿದರು, 1 ವಾರ ಹಾಸಿಗೆಯಲ್ಲೇ ನೆಲೆಸಿದ್ದು ವಿಶ್ರಾಂತಿ ಪಡೆಯಬೇಕು ಅಂತ. We sighed with relief and tucked her up well. ನಾವು ಆ ಮಾತು ಕೇಳಿ ಆರೆಮರಾದೆವು ಮತ್ತು ಅಜ್ಜಿಯನ್ನು ಚೆನ್ನಾಗಿ ಹಾಸಿಗೆಯಲ್ಲಿ ಮಲಗಿಸೋಣ ಅಂತ ಕಪ್ಪಳಿಸಿಬಿಟ್ಟೆವು. ಪೂರ್ ಗ್ರ್ಯಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ಬಡ ಅಜ್ಜಿ, ಆ 1 ವಾರದ ವಿಶ್ರಾಂತಿ ಅವಳಿಗೆ ನರಕದಂತಾಯಿತು. ಕನ್ಫೈನ್ಡ್ ಟು ಹರ್ ಬೆಡ್ರೂಮ್ ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮ್ಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ಅವಳು ತಮ್ಮ ಹಾಸಿಗೆಯಲ್ಲೇ ಬಿದ್ದಿದ್ದಳು, ಆದರೆ ಹೊರಗಿನಿಂದ ಬೀಸುವ ಗಾಳಿ, ಬೆಳಗ್ಗೆ ಬರುವ ಬೆಚ್ಚಗಿನ ಬೇಸಿಗೆ ಕಾಲದ ಕಥೆಗಳನ್ನು, ಮರದ ಎಲೆಗಳ ನೃತ್ಯವನ್ನು ನೆನಪಿಸುತ್ತಿತ್ತು.
ಬಟ್ ಶಿ ಹ್ಯಾಡ್ ಹೆಲ್ಡ್ ಹರ್ ಪೀಸ್ ಟಿಲ್ ಶಿ ಫೆಲ್ಟ್ ಸ್ಟ್ರಾಂಗರ್. ಆದರೆ ಅವಳು ಶಕ್ತಿಯಾಗುವ ತನಕ ಏನೂ ಹೇಳದೆ ಶಾಂತವಾಗಿದ್ದಳು. ದೆನ್ ಶಿ ಸ್ಯಾಟ್ ಅಪ್ ಆ್ಯಂಡ್ ಸೆಡ್, ಐ ವಿಲ್ ಲೈ ಹಿಯರ್ ನೋ ಲಾಂಗರ್. ಅವಳು ಎದ್ದು ಕೂತು ಹೇಳಿದಳು, ಇನ್ನು ನಾನು ಹಾಸಿಗೆಯಲ್ಲಿ ಸುಸ್ತಾಗಿರಲ್ಲ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡಾಂಟೆಡ್ ದಟ್ ಅ ಹೌಸ್ ಇನ್ ಅ ಟ್ರೀ ಟಾಪ್ ವಾಸ್ ವಾಟ್ ಶಿ ನೌ ವಾಂಟೆಡ್. ಅವಳು ನನ್ನ ಅಪ್ಪನನ್ನು ಕರೆಯಲಿ ಧೈರ್ಯದಿಂದ ಹೇಳಿದಳು, ಈಗ ನನಗೆ ಮರದ ತುದಿಯಲ್ಲಿ ಒಂದು ಮನೆ ಬೇಕು ಅಂತ. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಹಿ ಸೆಡ್, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಟು ನೈಟ್. ನನ್ನ ಅಪ್ಪನು ತನ್ನ ಕರ್ತವ್ಯವನ್ನು ಗೊತ್ತಿದ್ದವನಾಗಿದ್ದ. ಅವನು ಹೇಳಿದ್ದ, ಸರಿ, ನಿನ್ನ ಆಸೆ ಪೂರ್ಣವಾಗಲಿ, ನಾನು ಈ ರಾತ್ರಿಯೇ ಕೆಲಸ ಪ್ರಾರಂಭಿಸುತ್ತೇನೆ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ he soon finished the core, made her a tree house with windows and a door. ನನ್ನ ಸಹಾಯದಿಂದ ಅಪ್ಪನು ಬೇಗನೆ ಕೆಲಸ ಮುಗಿಸಿದ. ಅವನು ಅಜ್ಜಿಗೆ ಕಿಟಕಿಗಳು ಮತ್ತು ಬಾಗಿಲು ಹೊಂದಿರುವ ಮರದ ಮೇಲಿನ ಮನೆ ಕಟ್ಟಿದ. ಸೊ ಗ್ರ್ಯಾನಿ ಮೂವ್ಡ್ ಅಪ್ ಆ್ಯಂಡ್ ನೌ ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. ಹೀಗಾಗಿ ಅಜ್ಜಿ ಮರದ ಮೇಲಿನ ಮನೆಗೆ ಸರಿದಳು. ಈಗ ಪ್ರತಿದಿನ ನಾನು ಗಾಜುಗಳು ಮತ್ತು ತಟ್ಟೆ ಕೈಯಲ್ಲಿ ಅವಳ ಕೋಣೆಗೆ ಏರುತ್ತೇನೆ. ಶಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶೆರಿ ವಿತ್ ಮೀ, ಅಪ್ಹೋಲ್ಡಿಂಗ್ ಹರ್ ರೈಡ್ ಟು ರೆಸೈಡ್ ಇನ್ ಅ ಟ್ರೀ. ಅವಳು ಮರದ ಮೇಲಿನ ಮನೆಯಲ್ಲಿ ಗಂಭೀರವಾಗಿ ಕುಳಿತಾಳೆ ಮತ್ತು ನನ್ನ ಜೊತೆ ಶೆರ್ರಿ ಕುಡಿಯುತ್ತಾಳೆ. ಅವಳು ಮರದಲ್ಲಿ ವಾಸ ಮಾಡುವ ಹಕ್ಕನ್ನು ಧೈರ್ಯದಿಂದ ಉಳಿಸಿಕೊಂಡಿದ್ದಾಳೆ.